ರಾಜ್ಯದಲ್ಲಿ ಟಾಪ್ 10ನಲ್ಲಿ ಈ ಸೊಸೈಟಿನ ಮಾಡಿ ರಾಷ್ಟ್ರೀಯವಾಗಿ ನಮ್ಮ ಪಂಚಾಯಿತಿಯಲ್ಲಿ ಒಂದು ಪ್ರಶಸ್ತಿ ತೆಗೆದುಕೊಡ್ಬೇಕು ಅಂದ್ಬಿಟ್ಟು ಒಂದು ಆಸೆ ಇಟ್ಕೊಂಡಿರೋಂಥ ವ್ಯಕ್ತಿ. ನಮಗೆ ಅಷ್ಟು ಅವರು ನಮ್ಮ ಹಿಂದೆ ನಿಂತು ಅಷ್ಟು ನಮಗೆ ಭರವಸೆ ಕೊಟ್ಟು ತಮ್ಮನ್ನು ನೀನು ಹೋಗಪ್ಪ, ನೀನು ಹೋಗಿ ಅಲ್ಲಿ ನೋಡ್ಕೊ ಅಂತೇಳಿ ಒಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದ ಸಲ್ಲಿಸಬೇಕಾಗ್ತದೆ. ಬಾಧಕಗಳು ಮುಂದೆ ಏನು ಮಾಡಬೇಕು ನಾವು, ಈ ಸೊಸೈಟಿ ಇವಾಗ ಯಾವ ಮಟ್ಟದಲ್ಲಿದೆ, ಸೊಸೈಟಿನ ಮುಂದೆ ಯಾವ ಥರ ತರಬೇಕು ಅಂದ್ಬಿಟ್ಟು ಒಂದು 4-5 ಸೊಸೈಟಿಗಳಿಗೆ ಹೋಗಿ ನೋಡ್ಕೊಂಬಂದು ಎಲೆಕ್ಷನ್ 50 ವರ್ಷ ಪೂರೈಸಿದಾಗಿಂದ ಸುಮಾರು ಒಂದು 10 ಟರ್ಮ್ ಇತ್ತಲ್ಲ, 10 ಟರ್ಮಲ್ಲಿ ಮೊದಲೇ ಬಾರಿ ಎಲೆಕ್ಷನ್ ಆಗಿರೋದು ಇದು. ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವ್ರಿಗೆ ಧನ್ಯವಾದಗಳು ಕೂಡ ಕೇಳ್ತೇನೆ. ಕಾರಣ ಏನಂದರೆ ನಮಗೆ ಅಷ್ಟು ಅವರು ನಮ್ಮ ಹಿಂದೆ ನಿಂತು ಅಷ್ಟು ನಮಗೆ ಭರವಸೆ ಕೊಟ್ಟು ತಮ್ಮನ್ನು ನೀನು ಹೋಗಪ್ಪ, ನೀನು ಹೋಗಿ ಅಲ್ಲಿ ನೋಡ್ಕೊ ಅಂತೇಳಿ ಒಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದ ಸಲ್ಲಿಸಬೇಕಾಗ್ತದೆ. ಈ ಚುನಾವಣೆ ಇವತ್ತು ಅಧ್ಯಕ್ಷರ ಚುನಾವಣೆ ಮಾತ್ರ ಆಗಿದ್ದು, ಇದಕ್ಕೆ ಮೊದಲು ಅಂದರೆ ಫೆಬ್ರವರಿ 1ನೇ ತಾರೀಕು ನಮ್ಮದು 13 ಟೋಟಲ್ಲು ನಮ್ಮದು 12 ಸ್ಥಾನ ಇತ್ತು. 12 ಸ್ಥಾನದಲ್ಲಿ 1 ಸ್ಥಾನ ST ಇರೋದ್ರಿಂದ ಅದು ಯಾರೋ ಅಭ್ಯರ್ಥಿ ಇಲ್ದಿರೋದ್ರಿಂದ ಖಾಲಿ ಇತ್ತು. ಅದರ ಉಳಿದಿದ್ದು ನಾವು 11 ಸ್ಥಾನದಲ್ಲಿ ನಾವು 9 ಸ್ಥಾನ ನಾವು ಗೆದ್ದು 2 ಸ್ಥಾನ ಕಾರಣಾಂತರಗಳಿಂದ ಇದಾಯಿತು. ಅದು ಕೇವಲ 1 ಅಥವಾ 2 ಮತಗಳಿಂದ ಆಯಿತು. ಇವತ್ತು ಸಹಕಾರ ಸಂಘಗಳು ಇದರಿಂದ ನಮಗೆ ಅಧ್ಯಕ್ಷರ ಚುನಾವಣೆ ಇತ್ತು. ಅಧ್ಯಕ್ಷರ ಚುನಾವಣೆಯಲ್ಲಿ ನಾನು ಅಧ್ಯಕ್ಷನಾಗಿ ನಾಮಪತ್ರ ಸಲ್ಲಿಸಿದೆ. ಉಪಾಧ್ಯಕ್ಷರಾಗಿ ಆದಿನಾರಾಯಣಪ್ಪ ಅಂದರೆ ಕೊಂಡಪ್ಪ ಅಂತಾರೆ ಅವ್ರನ್ನ ಇದು ಮಾಡಿದ್ವು. ಅಂದರೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸಿರಲಿಲ್ಲ, ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ಕೋರಮ್ ಇರಲಿಲ್ಲ, ಹಾಗಾಗಿ ಸಲ್ಲಿಸಿರಲಿಲ್ಲ. ಹಾಗಾಗಿ ಇವಾಗೇನಾಯಿತು, ಅವಿರೋಧವಾಗಿ ನಾನು ಆಯ್ಕೆ ಆದ ಅಧ್ಯಕ್ಷನಾಗಿ. ಉಪಾಧ್ಯಕ್ಷರಾಗಿ ಕೊಂಡಪ್ಪ ಅಂದ್ಬಿಟ್ಟು ಆದಿನಾರಾಯಣಪ್ಪ ಕಮ್ಗನಹಳ್ಳಿಯವರು ಇವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಸರ್, ಈ ಹಿಂದೆ ಈ ಸಂಘದಲ್ಲಿ ಸುಧಾಕರ್ ಅವರ ಬೆಂಬಲಿಗರು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ಬೆಂಬಲಿಗರು ತಾವು ಒಂದು ಅಧ್ಯಕ್ಷರಾಗಿದ್ದರೆ, ನೀವು ಮುಂದಿರುವ ಸವಾಲುಗಳೇನು ಅಂತ, ಆ ಸಂಘದ ಅಭಿವೃದ್ಧಿಗೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅಂತ? ಸರ್, ಈ ಸಂಘ ಬಂದು 1976ರಲ್ಲಿ ಸ್ಥಾಪನೆ ಆಗಿದ್ದು. 1976ರಿಂದ ಈಗಿನ ತನಕ ಹೆಚ್ಚು ಕಮ್ಮಿ ಲಾಸ್ಟು ಜನವರಿ 9ನೇ ತಾರೀಕಿಗೆ 50 ವರ್ಷ ಪೂರೈಸಿತು. 50 ವರ್ಷ ಪೂರೈಸಿದಾಗಿಂದ ಸುಮಾರು ಒಂದು 10 ಟರ್ಮು ಇತ್ತಲ್ಲ, 10 ಟರ್ಮಲ್ಲಿ ಮೊದಲೇ ಬಾರಿ ಎಲೆಕ್ಷನ್ ಆಗಿರೋದು ಇದು. ಇಷ್ಟಕ್ಕೆ ಮೊದಲು ಅದೇ ರೀತಿ ಒಂದು ಹಿರಿಯರೆಲ್ಲ ಕುತ್ಕೊಂಡು ಇದು ಮಾಡ್ತಾಯಿದ್ರು, ಮತ್ತು ಇನಾನ್ಮಸ್ ಮಾಡಿಕೊಂಡು ಮಾಡ್ತಿದ್ವು. ಇದಕ್ಕೆ ಮೊದಲು ತುಂಬ ಚೆನ್ನಾಗೇ ಹಳಬ್ರೆಲ್ಲ, ಯಾಕಂದರೆ ಈ ನಮ್ಮ ಮಂಡಿಕಲ್ಲಲ್ಲಿರೋ ಸೊಸೈಟಿಗಳು ನಾವು ನೋಡಬೇಕಾದ್ರೆ ಹಳಬ್ರು ತುಂಬ ಚೆನ್ನಾಗೇ ನಡೆಸ್ಕೊಂಬಂದ್ರು ಸರ್. ನಮ್ಮ ಸೊಸೈಟಿ ಯಾವತ್ತೂ ಡಿಫಾಲ್ಟ್ ಆಗೇ ಇಲ್ಲ. ಏನು ಇವಾಗ ಒಂದು ಸೊಸೈಟೀಸಲ್ಲಿ ಏನೇನಿರ್ತದೆ ಅನುದಾನಗಳು ತರೋದಾಗಲಿ, ಅದು ಎಲಿಜಿಬಿಲಿಟಿ ಆಗಲಿ ಯಾವತ್ತೂ ಕಳ್ಕೊಳ್ಳಲಿಲ್ಲ. ಅದನ್ನು ಚೆನ್ನಾಗೇ ನಡೆಸ್ಕೊಂಬಂದರು. ಅದರಲ್ಲಿ ನಮ್ಮ ಒಂದು 3 ವರ್ಷದ ಹಿಂದೆ ನಮ್ಮ ಮಾವನವರ ಮಂಜುನಾಥ್ ಅಂತ, ಮಂಜು ಅಂತಾರೆ, ಕೋಆಪರೇಟಿವ್ ಬೋರ್ಡ್ ಇವರ ಅಧ್ಯಕ್ಷತೆಯಲ್ಲಿ ಒಂದು ಹೊಸದಾಗಿ ಏನೇನು ಅನುದಾನಗಳು ಬರಬೇಕು ಅವೆಲ್ಲ ತಂದು ಈ ಒಂದು ಮೆನ್ಯೂರುಗಳು, ಪೆಸ್ಟಿಸೈಡ್ಸು ಅವೆಲ್ಲ ಮಾರೋಕ್ಕೆ ಶುರು ಮಾಡೋದು. ಅವರು ಆದ ನಂತರ ತಿರುಗಿ ಆ ಥರ ಏನು ಇದೇನು ಆಗಲಿಲ್ಲ. ಮುಂದಕ್ಕೇನೋ ಈ ಸೊಸೈಟಿ ಯಾವುದೇ ರೀತಿಯಾಗಿ ಬೇರೆ ಹೊಸ ಯೋಜನೆಗಳು ಅಳವಡಿಸ್ಕೊಳ್ಳಿಲ್ಲ. ಅದು ನಮಗೆ ಬೇಸರ ಇತ್ತು. ಇದಕ್ಕೆ ಮೊದಲು ಬೇರೆಯವ್ರ ಕಡೆ ಇತ್ತು, ಹೌದು ನಿಜ, ನೀವು ಹೇಳ್ದಂಗೆ ಸುಧಾಕರ್ ಅವ್ರ ಬಣದಲ್ಲೇ ಇತ್ತು. ಈಗ ನಾವೇನು ಮಾಡೋದು, ನಾವೆಲ್ಲ ಒಂದು ಈ ನೀಟಾಗಿ ಇದರಲ್ಲಿ ಏನಿದೆ ಸಾಧಕಗಳು ಬಾಧಕಗಳು, ಮುಂದೆ ಏನು ಮಾಡಬೇಕು ನಾವು, ಈ ಸೊಸೈಟಿ ಇವಾಗ ಯಾವ ಮಟ್ಟದಲ್ಲಿದೆ, ಸೊಸೈಟಿನ ಮುಂದೆ ಯಾವ ಥರ ತರಬೇಕು ಅಂದ್ಬಿಟ್ಟು ಒಂದು 4-5 ಸೊಸೈಟಿಗಳಿಗೆ ಹೋಗಿ ನೋಡ್ಕೊಂಬಂದು ಎಲೆಕ್ಷನ್ಗಿಂತ ಮುಂಚೆ. ಬಿಜ್ವಾರ ಸೊಸೈಟಿ ಇರ್ಬೋದು, ಸಿಂಗನಾಯಕನಹಳ್ಳಿದು ನಮ್ಗೆ ತುಂಬ ಇಷ್ಟ ಆಯಿತು. ನಾವೆಲ್ಲ ಅದೆಲ್ಲ ನೋಡಿದಾಗ ಸಿಂಗನಾಯಕನಹಳ್ಳಿ ಪಂಚಾಯತಿ ಸಿಂಗನಾಯಕನಹಳ್ಳಿ ಕೋಆಪರೇಟಿವ್ ಸೊಸೈಟಿ VSSN ಸೊಸೈಟಿ ಏನಿದೆ ಆ ಮಟ್ಟದಲ್ಲಿ ಇದನ್ನು ಬೆಳೆಸಬೇಕು, ಆ ಮಟ್ಟದಲ್ಲಿ ಉನ್ನತೀಕರಣ ಮಾಡಬೇಕು, ಡಿಜಿಟಲೀಕರಣ ಮಾಡಬೇಕು ಅಂದ್ಬಿಟ್ಟು ಒಂದು ಪಣ ತೊಟ್ಟು ಇಲ್ಲಿದ್ದಾರಲ್ಲ ಎಲ್ಲ ಜನ ಕೂಡ ತುಂಬ ಒಂದು ಹುಮ್ಮಸ್ಸಿನಿಂದ ಆಮೇಲೆ ತುಂಬ ಕೆಲಸ ಮಾಡಿದ್ರು ಸರ್. ಆ ಕೆಲಸದ ಪ್ರತಿಫಲನೆ ಇವತ್ತು ನಮ್ಮ ಸಂಘದಲ್ಲಿ ನಾವು 9 ಸ್ಥಾನ ಗೆದ್ವು. ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಈ ಒಂದು ನಾನು ಏನು ಹೇಳಿದೆ, ಈ ರೀತಿ ಇದನ್ನು ಉನ್ನತೀಕರಣಗೊಳಿಸಿ ರಾಜ್ಯದಲ್ಲಿ ಟಾಪ್ 10ನಲ್ಲಿ ಈ ಸೊಸೈಟಿನ ಮಾಡಿ ರಾಜ್ಯ ಅಥವಾ ರಾಷ್ಟ್ರೀಯವಾಗಿ ನಮ್ಮ ಪಂಚಾಯಿತಿಯಲ್ಲಿ ಒಂದು ಪ್ರಶಸ್ತಿ ತೆಗೆದುಕೊಡ್ಬೇಕು ಅಂದ್ಬಿಟ್ಟು ಒಂದು ಆಸೆ ಇಟ್ಕೊಂಡಿರೋಂಥ ವ್ಯಕ್ತಿ ಸರ್ ನಾನು. ಸರ್, ಈಗ ನಿಮ್ಮ ಗೆಲುವಿಗೆ ಯಾರೆಲ್ಲ ಸಹಕಾರ ಕೊಟ್ಟರು ಅಂತ, ನೀವು ಅವಿರೋಧವಾಗಿ ಆಯ್ಕೆಯಾಗಿರೋದಕ್ಕೆ ಸಹಕರಿಸಿದಂಥ ಈ ಸದಸ್ಯರಿಗೆ ಏನು ಹೇಳ್ತೀರಿ?
ಸರ್, ನನಗೆ ಅವಿರೋಧವಾಗಿ ನನಗೆ ಆಯ್ಕೆ ಮಾಡಿದ್ದ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ನಾನು ಯಾರನ್ನೂ ನಾನು ಕೇಳಲಿಲ್ಲ ನಾನು ಅಧ್ಯಕ್ಷ ಆಗಬೇಕು ಅಂತ. ಅವರೇ ಮಾತಾಡಿಕೊಂಡು ಇರಲಿನಪ್ಪ ಈ ಹುಡುಗ ಓಡಾಡ್ತಾನೆ ಮಾಡ್ತಾನೆ, ನಾವೇನು ಬೇಕೋ ಅದು ಮಾಡೋಣ ಅಂಥೇಳಿ ಅವರೇ ನಮಗೆ ಸ್ವಯಂ ಪ್ರೇರಿತವಾಗಿ ಯಾರು ಯಾವ ಕೇಳಲೂ ಇಲ್ಲ ಸರ್, ಯಾರೂ ಕೇಳಲಿಲ್ಲ. ಸ್ವಯಂ ಪ್ರೇರಿತವಾಗಿ ಎಲ್ಲರೂ ನೀನಿರಪ್ಪ, ನೀವು ಓಡಾಡ್ತೀಯ, ಇದನ್ನೊಂದು ಮಟ್ಟಕ್ಕೆ ಎತ್ಕೊಂಡು ಹೋಗು ಅಂತ ನಾನು ಹೇಳಿದೆ. ನಾನು ಓಡಾಡ್ತೀನಿ, ಅದ್ರ ಬಗ್ಗೆ ಇರ್ತೀನಿ. ನೀವುಗಳು ಕೆಲಸ ಮಾಡಿದ್ರೆ ಮಾತ್ರ ನನ್ನ ಕೈಯಲ್ಲಿ ಏನೂ ಇಲ್ಲ, ನೀವು ನನಗೆ ಬೆನ್ನೆಲುಬಾಗಿರಬೇಕು, ನಾನಲ್ಲ ಅಂತ ಹೇಳಿ ಇದು ಮಾಡಿದೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಒನ್ ಲೈನ್ ಅಜೆಂಡಾ ಏನು ಸರ್ ನಿಮಗೆ ಅಂತ, ನಿಮ್ಮ ಸೊಸೈಟಿ ಅಭಿವೃದ್ಧಿಗೆ ಏನು ನೀವು ಪ್ರಮುಖ ಗುರಿ ಏನು ಅಂತ ನಿಮ್ಮ ಸೊಸೈಟಿ ಅಭಿವೃದ್ಧಿಗೆ? ಸರ್, ಇವಾಗ ಇರೋದು ಅಡ್ಮಿನಿಸ್ಟ್ರೇಷನ್ನು ಇದೆಲ್ಲ, ಈ ಸಿಸ್ಟಮನ್ನು ಈ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿವೆ ನೋಡಿ, ಆ ರೀತಿ ಡಿಜಿಟಲೀಕರಣ ಮಾಡಬೇಕು ಅಂದ್ಬಿಟ್ಟು, ಡಿಜಿಟಲ್ ಇದು ಮಾಡಬೇಕು ಅಂದ್ಬಿಟ್ಟು ನನ್ನದೊಂದು ಆಸೆ ಇದೆ. ಯಾಕಂದರೆ ಇವಾಗ ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಸ್ವಲ್ಪ ಇನ್ನೂ ಮುಂದಕ್ಕೆ ಹೋಗಿವೆ, ಅಂದರೆ ಟೆಕ್ನಾಲಜಿಯಲ್ಲಿ ಮುಂದಕ್ಕೆ ಹೋಗಿದೆ. RTGSಗಳಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಸ್ ಇರ್ಬೋದು, ಲೋನ್ ಪ್ರೋಸೆಸ್ ಇರ್ಬೋದು, ಇವೆಲ್ಲ ಏನಾಗಿದೆ ತುಂಬ ಮುಂದೆ ಹೋಗಿದೆ. ಈ ಸೊಸೈಟಿಯಲ್ಲಿ ತುಂಬ ಅಡ್ವಾನ್ಸ್ಡ್ ಇದ್ದಾರೆ. ಹೆಚ್ಚು ಕಮ್ಮಿ ಇವಾಗ ಅಪೆಕ್ಸ್ ಬ್ಯಾಂಕ್ ಅಂತೂ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಗೆ ಈಕ್ವಲ್ಲೇ ಇದೆ. ಒಳಗಡೆ ಹೋದರೆ ನಾವು ಇಂಟೀರಿಯರ್ ನೋಡ್ಬೋದು, ಎಂಪ್ಲಾಯೀಸ್ ನೋಡ್ಬೋದು, ಅಲ್ಲಿರೋ ಟೆಕ್ನಾಲಜಿ ನೋಡ್ಬೋದು. ಆ ರೀತಿಯಾಗಿ ಈ ಒಂದು ಸೊಸೈಟಿನ ಕೂಡ ಆ ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೇಕಂತ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದೀನಿ ಸರ್ ನಾನು. ನನ್ನ ಹೆಸರು ಎ ಮಂಜುನಾಥ್ ಅಂತಂದು. ನಾನು ಈ ವ್ಯವಸಾಯ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹೌದು. ಈಗ ಈ ಚುನಾವಣೆಯಲ್ಲಿ ಕಾರಣಾಂತರದಿಂದ ಗೊಂದಲ 9-11 ವೋಟ್ ಮಾಡಬೇಕಾಗಿದ್ದರೆ ಒಂದು 5-6 ವೋಟು ಪೋಲ್ ಮಾಡುವಾಗ ಇನ್ವ್ಯಾಲಿಡ್ ಆಗಿದೆ. ಆ ನಿಟ್ಟಿನಲ್ಲಿ ನಾನು ಒಂದು ಮತದಿಂದ ಈ ಚುನಾವಣೆಯಲ್ಲಿ ನಮ್ಮ ಬಣದಿಂದ ಸೋಲು ಅನುಭವಿಸಿದ್ದೀವಿ. ಆದ್ರೂ ನಮ್ಮ ನಿರ್ದೇಶಕರುಗಳ ಒಂದು ಕೋರಿಕೆ ಮೇರೆಗೆ ಈ ಸಂಘದ ಒಂದು ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡು ಈ ಸಂಘನ ಯಶಸ್ವಿಯಾಗಿ ಮುಂದಕ್ಕೆ ಮುನ್ನಡೆಸಬೇಕು ಅನ್ನೋ ಒಂದು ಕೋರಿಕೆ ಮೇರೆಗೆ ಸಕ್ರಿಯವಾಗಿ ಅವ್ರ ಜೊತೆ ನಾನು ಇರ್ತೀನಿ ಯಾವಾಗಲೂ. ನಾವು ಇದು ಸಹಕಾರ ಸಂಘ ಅಂತಂದರೆ ಈ ಎಲ್ಲ ಒಮ್ಮೊಮ್ಮೆ ವಿರೋಧ ಪಕ್ಷದವ್ರ ಹತ್ರನೂ ನಾವು ಸಹಕಾರ ತಗೊಂಡು ಮುನ್ನಡೆಸಬೇಕಾಗುತ್ತೆ. ಆಗಲೇ ಯಶಸ್ವಿಯಾಗಿ ಈ ಸಂಘನ ಕಟ್ಟೋಕ್ಕೆ ಅವಕಾಶ ಇದೆ. ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪರ ವಿರೋಧ ಇಟ್ಕೋಬೇಕು. ಚುನಾವಣೆ ನಂತರ ಯಾರೆಲ್ಲನೂ ವಿರೋಧ ಮನೋಭಾವನೆ ಇಟ್ಕೋಬಾರ್ದು. ಯಾಕೆ ಅಂತಂದರೆ ಸಂಘನ ನೆಚ್ಕೊಂಡಿರ್ತಕ್ಕಂಥ ರೈತರು ಸಮೃದ್ಧಿಯಾಗಿರಬೇಕು, ಒಳ್ಳೆ ಮನಃಶಾಂತಿಯಿಂದ ಜೀವನ ಮಾಡಬೇಕು ಅಂತಂದರೆ ಶಾಸಕರಾಗಿರಲಿ, ಸಂಸದರಾಗಿರಲಿ, ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯರಿರಲಿ, ತಾಲೂಕು ಪಂಚಾಯತ್ ಯಾವುದೇ ಅನುದಾನ ಲಭ್ಯ ಇರೋವಾಗ ಒಂದು ಕಡೆ ರಾಜಕಾರಣಿಗಳು, ಇನ್ನೊಂದು ಕಡೆ DCC ಬ್ಯಾಂಕು, ಅಪೆಕ್ಸ್ ಬ್ಯಾಂಕು ಮತ್ತು ಜಿಲ್ಲಾ ಯಾವ್ಯಾವ ಸಂಸ್ಥೆಗಳು ಹಣಕಾಸು ಸಂಸ್ಥೆಗಳಿದೆ ಅವೊಂದಿಗೆ ನಾವು ಸಹಬಾಳ್ವೆಯಿಂದ ವ್ಯವಹರಿಸಿದ್ರೆ ಮಾತ್ರ ಈ ಸಂಘ ಇನ್ನೂ ಚೆನ್ನಾಗಿ ಮುಂದಕ್ಕೆ ತರೋದಕ್ಕೆ ಅವಕಾಶ ಇದೆ ವಿನಃ ಇಲ್ಲ ಅಂತಂದರೆ ಆಗೋದಿಲ್ಲ. ಅದರಲ್ಲಿ ಹೆಚ್ಚು ರಾಜ್ಯದ ಸರ್ಕಾರದ ಜೊತೆ ನಾವು ಸರ್ಕಾರ ಅಥವಾ ಸ್ಥಳೀಯ ಶಾಸಕರೊಂದಿಗೆ ನಾವು ಸಹಕರಿಸಲೇಬೇಕಾಗುತ್ತೆ. ಅವ್ರ ಕೋರಿಕೆ ಮೇಲೆಗೆ ಅವರಿಂದ ಎಷ್ಟು ಅನುದಾನ ಸಿಗುತ್ತೋ ಅದನ್ನು ಸಮಗ್ರವಾಗಿ ಬಳಸ್ಕೊಳ್ಳೋದಕ್ಕೆ ನಮ್ಮ ಆಡಳಿತ ಮಂಡಳಿ ಬದ್ಧವಾಗಿರ್ತದೆ. ಎಸ್ ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.